ಇದು ಫೋಕಸ್ ಮಾಡಿ. ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿದ್ದಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ರಥವನ್ನು ಎಳೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು, ಶಾಸಕ ಬಿಎನ್ ರವಿಕುಮಾರ್, ತಹಸೀಲ್ದಾರ್ ಗಗನ ಸಿಂಧು ಭಾಗವಹಿಸಿದ್ದರು. ಇನ್ನು ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು 10,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ದಾಸೋಹವನ್ನು ನಡೆಸಿದರು. ನಂತರ ಮಾತನಾಡಿದ ಸಮಾಜ ಸೇವಕ ನರಸಿಂಹಮೂರ್ತಿಯವರು, ಮನುಷ್ಯ ಹುಟ್ಟುವಾಗ ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಹೋಗುತ್ತಾನೆ. ತಾನು ಗಳಿಸಿದ ಸ್ವಲ್ಪ ಭಾಗವನ್ನು ಸಮಾಜ ಹಾಗೂ ದೀನದಲಿತರಿಗೆ ಅರ್ಪಿಸಿದರೆ ನಮಗೆ ತೃಪ್ತಿ ಸಿಗುತ್ತದೆ ಎಂದರು. ಈ ದಾಸೋಹವನ್ನು ಸುಮಾರು 15 ವರ್ಷಗಳಿಂದ ನಮ್ಮ ಕುಟುಂಬವು ತಾಲೂಕಿನ ಇಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನ್ನದಾಸೋಹ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಿದ್ದೇವೆ ಎಂದರು. ನಿಮಗೆ ಗೊತ್ತಿರೋ ಪ್ರಕಾರ ಶಿಡ್ಲಘಟ್ಟ ತಾಲೂಕೆ ಮಾಡ್ತಾ ಇದ್ದೀವಿ. ನಿಮ್ಗೆ ಇದಕ್ಕಿಂತ ಮುಂಚೆ ನೀವು ತುಂಬ ಸರಿ ನಾನು ಹೇಳಿದ್ದೀನಿ ಆಯಿತಾ. ಎಲ್ಲೆಲ್ಲಿ ನಮ್ಗೆ ಅನುಕೂಲ ಆಗುತ್ತೋ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ. ನೋಡಿ, ಲಾಸ್ಟ್ ವೀಕ್ ಬಂದುಬಿಟ್ಟು ಚಿಕ್ಕ ತಿರುಪತಿಯಲ್ಲಿ ಇಟ್ಕೊಂಡಿದ್ದೀವಿ. ಲಾಸ್ಟ್ ವೀಕು ಈಗ 16ನೇ ತಾರೀಕು ಮುಳಬಾಗಿಲು ತಾಲೂಕು ಆವಣಿಯಲ್ಲಿ ಇಟ್ಕೊಂಡಿದ್ದೀವಿ. ಆವಣಿಯಲ್ಲಿ ನಮ್ಮದು 15 ವರ್ಷದಿಂದ ಅಲ್ಲಿ ಅನ್ನದಾಸೋಹ ನಡೀತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಬಂದುಬಿಟ್ಟು ನಾವು 1,000 ಜನದಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಆಲ್ಮೋಸ್ಟ್ ಅಲ್ಲಿ 1.5 ಲಕ್ಷ ಜನಕ್ಕೆ ಅಲ್ಲಿ ಅನ್ನದಾಸೋಹ ಮಾಡ್ತೀವಿ ಆವಣಿಯಲ್ಲಿ. ಅದು ನಮಗೆ ಇಷ್ಟವಾದ ದೇವರು. ಸರ್, ನಿಮ್ಮದು ದಾಸೋಹ ಅಂದರೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ, ಯಾಕಾಗಿ ಮಾಡ್ಬೇಕಂತ ನಿಮ್ಮ ಮೈಂಡ್ ಸೆಟ್ಗಳು? ಈ ಮನುಷ್ಯನಿಗೆ ಫಸ್ಟು ಭಗವಂತ ಆರೋಗ್ಯ ಕೊಡ್ತಾನೆ, ಆಮೇಲೆ ಆಯುಷ್ ಕೊಡ್ತಾನೆ, ಆಯುಷ್ ಕೊಟ್ಟಾದ್ಮೇಲೆ ಸಂಪತ್ತು ಕೊಡ್ತಾನೆ. ಸಂಪತ್ತು ಕೊಟ್ಟಾದ್ಮೇಲೆ ಈಗ ತಾವೇ ಆಗಲಿ ಏನು ಮಾಡ್ತೀರಾ, ಸಮಾಜದ ಕಡೆ ನೋಡಬೇಕಲ್ವಾ. ಈಗ ಇದು ಸಮಾಜ ಸೇವೆ. ಸಮಾಜ ಆದಮೇಲೆ ದೇಶ ಸೇವೆ. ನಾವು ಆ ಥರ ಸೇವೆಗಳನ್ನ ಮಾಡ್ಕೊಂಬರ್ತಾ ಇದ್ದೀವಿ. ಈಗ ಒಬ್ಬ ರೈತರು ಆ ಭೂತಾಯಿ ಸೇವೆ ಮಾಡ್ತಾರೆ, ಒಬ್ಬ ಗೌರ್ಮೆಂಟ್ ಅಧಿಕಾರಿ ಸರ್ಕಾರದ ಸೇವೆ ಮಾಡ್ತಾರೆ, ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಅವ್ರ ಕಂಪನಿ ಸೇವೆ ಮಾಡ್ತಾರೆ. ಇದು ಒಂಥರ ನಮಗೆ ಈ ಸೇವೆಯಲ್ಲಿ ಖುಷಿ ಅನ್ನೋದು ಸಿಗುತ್ತೆ, ಅದಕ್ಕೆ ಈ ಸೇವೆ ಮಾಡ್ತಾ ಇದ್ದೀವಿ. ಸರ್, ಈ ಸೇವೆ ಸ್ವಲ್ಪ ದಿನ ಮಟ್ಟಿಗೆ ಮುಂದುವರಿಸ್ತಾರೆ ಇಲ್ಲ ನಿಮ್ಮ ನಿರಂತರವಾಗಿ? ನಾನು ಅದನ್ನು ಆಗಲೇ ಹೇಳಿದ್ನಲ್ಲ, ನಾವು 2012ರಲ್ಲಿ ಶುರು ಮಾಡಿದ್ದು 1,000 ಜನಕ್ಕೆ ಆವಣಿಯಲ್ಲಿ. ಈಗ 1 ಲಕ್ಷ 1.5 ಲಕ್ಷ ಜನಕ್ಕೆ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇಲ್ಲೂ ಮಾಡ್ತಾ ಇದ್ದೀವಿ. ಇದ್ದವ್ರಿಗೆ ಏನು ಹೇಳಲಿಕ್ಕೆ, ಅದಕ್ಕೆ ನಾನು ಹೇಳಿದ್ನಲ್ಲ, ಭಗವಂತ ಫಸ್ಟ್ ಬಂದ್ಬಿಟ್ಟು ಆರೋಗ್ಯ ಕೊಡ್ತಾನೆ, ಆಯುಷ್ ಕೊಡ್ತಾನೆ. ಸಂಪತ್ತು ಕೊಟ್ಟ ಮೇಲೆ ಸಮಾಜ ಸೇವೆ ಅನ್ನೋದು ಮಾಡಲಿಕ್ಕೆ ಎಲ್ಲರಿಗೂ ಅದು ಬರಬೇಕು. ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಅದು ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದು ಅವರಾಗಿ ಅವರೇ ಮಾಡಬೇಕಾಗುತ್ತೆ. ನಾವು ಸುಮಾರು 20 ವರ್ಷದಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಬಂದು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಕಾದ್ರಿಯಲ್ಲಿ. ಅಲ್ಲಿ ಇದೇ ಥರ ತುಂಬ ಈ ಪೀಪಲ್ ಬರ್ತಾರೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಿರಂತರವಾಗಿ ಎಲ್ಲಾದರೂ ಆಗಲಿ ನಮಗೆ ಬಾರ್ಡ್ರ್ ಅನ್ನೋದಿಲ್ಲ. ನಮ್ಗೆ ಇಷ್ಟ ಬಂದಿದ್ದ ಕಡೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಆಫೀಸಲ್ಲಿ ಹಸ್ಕೊಂಡು ಬರ್ತಿದ್ರು. ಫಸ್ಟೆಲ್ಲ ನಾವು ಸ್ಯಾಲ್ರಿಯಲ್ಲಿ ಆ್ಯಡ್ ಮಾಡಿ ಕೊಡ್ತಿದ್ವಿ ಅಮೌಂಟು. ಅವರು ತಿಂತಾ ಇರಲಿಲ್ಲ, ಹಂಗೆ ಹಸ್ಕೊಂಡಿರೋರು. ಒಂದಿನ ನೋಡಿದೆ ಒಬ್ಬ ಹುಡುಗ ಫುಲ್ ಹಸ್ಕೊಂಡು ತುಂಬ ಕಷ್ಟಪಡ್ತಿದ್ದ. ನನಗೆ ಆವಾಗ ಮನಸ್ಸಿಗೆ ಬಂದಿತ್ತು, ಬೇರೆ ಸೇವೆಗಿಂತೂ ಅನ್ನ ಕೊಟ್ಟರೆ ಪಾಪ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಿಂದ ನಮ್ಮ ಕ್ಯಾಂಟೀನಲ್ಲಿ ಫ್ರೀ ಮಾಡಿಬಿಟ್ಟಿದ್ದೀವಿ. ಯಾರಿಗೂ ಯಾವುದೇ ರೀತಿ ಹಣ ತೊಗೊತೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅನ್ನದ ಬೆಲೆ ಗೊತ್ತಾಯಿತು, ಅದಕ್ಕೆ ಎಲ್ಲ ಕಡೆ ಪ್ರೋಗ್ರಾಮಲ್ಲೂ ನಾವು ಅನ್ನದಾಸೋಹ ಇಟ್ಕೊಳ್ತೀವಿ. ಇದರಿಂದ ನಮ್ಗೆ ಹೆಚ್ಚಿನ ತೃಪ್ತಿ ಮತ್ತು ಸಂತೋಷ ಸಿಗುತ್ತೆ. ಅದಕ್ಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಭಗವಂತ ಜಾಸ್ತಿ ಕೊಟ್ಟರೆ ಇನ್ನೂ ಹೆಚ್ಚು ಮಾಡಬೇಕು ಅಂತ ಸಹ ಆಲೋಚನೆ ಮಾಡ್ತಾ ಇದ್ದೀವಿ. ತಲಕಾಯಲ ಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು KH ಮುನಿಯಪ್ಪ ಯಜಮಾನರು ಬಂದು ಚಾಲನೆ ನೀಡಿದ್ದಾರೆ. ಅವ್ರ ಮಾರ್ಗದರ್ಶನದಿಂದ ಆವತ್ತಿಂದ ನಡೀತಾ ಇದ್ದೀವಿ, ಮುಂದಕ್ಕೂ ನಡೀತೀವಿ. ದೇವರು ಸತತವಾಗಿ ನಮಗೆ ಈ ಶಕ್ತಿ ಕೊಡಲಿ ಅಂತ ನಮ್ಮ ಕುಟುಂಬದವರಿಗೆ, ನಮ್ಮ ಯಜಮಾನರು ನರಸಿಂಹಮೂರ್ತಿ ಅಣ್ಣವರಿಗೆ ಸತತವಾಗಿ ದೇವರು ಶಕ್ತಿ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ಕೊಟ್ಟಿಲ್ಲ